ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಂದರೆ ಬಾಟನಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್, ಈಗ ಇಲ್ಲಿನ ಅಂದರೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ವಿಜ್ಞಾನದ ವಿಷಯವನ್ನು ಕಲಿಸ್ತಾ ಇದ್ದೀರಿ. ಇದರ ಪದವಿಗೆ ಎಷ್ಟು ಮಾನ್ಯತೆ ಇದೆ? ತುಂಬಾ ಜನರಿಗಿರುವ ಪ್ರಶ್ನೆ ಇದು. UGC ರೆಕಗ್ನೈಸ್ಡ್ ಆಗಿರೋದ್ರಿಂದ ಮತ್ತು CBCS ಅಂದ್ರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಮುಖಾಂತರ ಮಾಡ್ತಿರೋದ್ರಿಂದ ಸೈನ್ಸ್ ಅನ್ನು ಕೂಡ ನಾವು ODL ಸಿಸ್ಟಮ್ ಅಲ್ಲಿ ಅಂದ್ರೆ ಓಪನ್ ಅಂಡ್ ಡಿಸ್ಟೆನ್ಸ್ ಮುಕ್ತ ಮತ್ತು ದೂರ ಶಿಕ್ಷಣ ಅಂತ ಕರಿತೀವಿ. ಅದ್ರ ಮುಖಾಂತರ ಖಂಡಿತವಾಗ್ಲೂ ಕಲಿಬಹುದು ಅಂತ ಈಗಾಗಲೇ ಎಲ್ಲ ಓಪನ್ ಯೂನಿವರ್ಸಿಟಿಗಳಲ್ಲೂ ಪ್ರೂವ್ ಆಗಿದೆ. ಏನ್ ಮಾಡ್ತೀವಿ ನಾವು ಅಂದ್ರೆ ಥಿಯರಿ ಸಂಬಂಧಪಟ್ಟದನ್ನ ನಾವು ಅವರಿಗೆ ಪಾಠ ಪ್ರವಚನಗಳು ಕೊಟ್ಬಿಡ್ತೀವಿ, ಪ್ರಿಂಟೆಡ್ ಮೆಟೀರಿಯಲ್ಸ್. ಅದನ್ನ ಓದ್ಕೋತಾರೆ. ಒಂದೇನಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಕಲಿಕಾರ್ಥಿಗಳು ಅಂತ ಕರಿತೀವಿ ನಾವು ಇಲ್ಲಿ ವಿದ್ಯಾರ್ಥಿಗಳು ಅಂತ ಕರೆಯಲ್ಲ, ಕಲಿಕಾರ್ಥಿಗಳು. ಯಾಕಂದ್ರೆ ಏಜ್ ಗ್ರೂಪ್ ಬೇರೆ ಬೇರೆ ತುಂಬಾ ಹೆಟ್ರೋಜಿನಸ್ ಗ್ರೂಪ್. ಸಾಮಾನ್ಯವಾಗಿ ಎಲ್ಲ ಕೆಲಸ ಮಾಡೋರೆ ಬಂದು ಹಂಗಾಗಿ ಅದೊಂದು ಹೆಟ್ರೋಜಿನಸ್ ಗ್ರೂಪ್ ಇರುತ್ತೆ. ಅವ್ರನ್ನ ನಾವು ವಿದ್ಯಾರ್ಥಿಗಳು ಅಂತ ಕರೆಯಲ್ಲ, ಕಲಿಕಾರ್ಥಿಗಳು ಅಂತ ಕರೀತೀವಿ. ಸೊ ಕಲಿಕಾರ್ಥಿಗಳಿಗೆ ನಾವು ಮೆಟೀರಿಯಲ್ಸ್ ಗಳನ್ನ ಪ್ರೊವೈಡ್ ಮಾಡಿರ್ತೀವಿ. ಅದಕ್ಕೆ ಕಂಪಲ್ಸರಿಲಿ ಸೈನ್ಸ್ ಸಬ್ಜೆಕ್ಟ್ ಅವರು PCP ಬರಲೇಬೇಕು ಅಂತ. ಆ PCP ಬಂದಂತ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಪ್ರಾಕ್ಟಿಕಲ್ಸ್ ಗಳನ್ನ ಅಲ್ಲೇ ಖುದ್ದು ಅಂದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋ ರೂಪದಲ್ಲಿ ಅವರಿಗೆಲ್ಲ ನಾವು ಟೀಚರ್ಸ್ಗಳು ತುಂಬಾ ಜನ ಇದೀವಿ ನಾವು ಎಲ್ಲ ಸಬ್ಜೆಕ್ಟ್ಗಳು. ಸೊ ನಮ್ಗೆಲ್ಲ ನಾವು ಕ್ಲಾಸ್ಗಳಿಗೆ ಹಾಕೊಂಡು ಎಲ್ಲ ಪ್ರಾಕ್ಟಿಕಲ್ಸ್ ಏನೇನಿದೆ ಅದೆಲ್ಲವನ್ನ ಒಂದೇ ಟೈಮಲ್ಲಿ ಮಾಡಿಸಿ ಅಂದ್ರೆ ಎವ್ರಿ ಡೇ ಅವರಿಗೆ ಪ್ರಾಕ್ಟಿಕಲ್ಸ್ ಮಾಡಿಸಿ ಅವ್ರಿಗೆ ಅಲ್ಲಿ ಕಲಿಸಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟು ಕಳಿಸ್ತೀವಿ. ಮತ್ತೆ ಅಲ್ಲಿ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ ಅದೆಲ್ಲ ಅಲ್ಲಿ ಥಿಯರಿಲಿ ಮಾಡ್ಕೊಡ್ತೀವಿ ನಾವು. ಇನ್ನ ಡೌಟ್ಸ್ ಇದ್ರೆ ಅವ್ರು ಫೋನ್ ಮಾಡಿ ಎನಿ ಟೈಮ್ ನಮ್ಮನ್ನು ಕೇಳ್ಬೋದು. ಅದೆಲ್ಲ ನಾವು ಇಂಟ್ರಾಕ್ಟ್ ಮಾಡ್ತಿರ್ತೀವಿ. ನಮ್ದು ಸಿಸ್ಟಮ್ ಅದು ಇಲ್ಲೇ ಇದ್ರೂ ಇಂಟ್ರಾಕ್ಟ್ ಮಾಡ್ತಿರ್ತೀವಿ. ಸಮ್ಟೈಮ್ಸ್ ನಾವು ಆನ್ಲೈನ್ ಕ್ಲಾಸ್ ಬೇಕಾದ್ರೂ ತಗೋತೀವಿ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿ ಸ್ನೇಹಿಯಾಗಿ ಅಂದ್ರೆ ಕಲಿಕಾರ್ಥಿಗಳ ಸ್ನೇಹಿಯಾಗಿ ಎಷ್ಟು ಸಹಾಯ ಮಾಡಬಹುದು ಅಷ್ಟು ಸಹಾಯ ಮಾಡ್ತೀರಿ. ಒಟ್ಟಾರೆಯಾಗಿ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಬಾಟ್ನಿಗೆ ಎಷ್ಟು ಮಾನ್ಯತೆ ಇದೆಯೋ ಅಷ್ಟೇ ಮಾನ್ಯತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಬಾಟ್ನಿ ಪದವಿಗೂ ಕೂಡ ಇದೆ. ಡಿಗ್ರಿ ಕೂಡ ರೆಕಗ್ನೈಸ್ಡ್ ಡಿಗ್ರಿ. ಅದು ಈಕ್ವಲೆಂಟ್ ಟು ಎನಿ ಅದರ್ ಯೂನಿವರ್ಸಿಟಿ ಡಿಗ್ರಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಹೋಗಿ ಈ ಡಿಗ್ರಿ ಏನಾದ್ರು ಸಬ್ಮಿಟ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಸರ್ಕಾರ ಸುತ್ತೋಲೆನೇ ಹೊರಡಿಸಿದೆ. ಒಂದು ಕಾಲದಲ್ಲಿ ಏನಿತ್ತು ಅಂದ್ರೆ ಈ ಮುಕ್ತ ವಿಶ್ವವಿದ್ಯಾನಿಲಯದ ಡಿಗ್ರಿಗಳನ್ನ ತಗೋಬೇಡಿ ಅಥವಾ ಅವ್ರನ್ನ ಕನ್ಸಿಡರ್ ಮಾಡಬೇಡಿ ಅದರ ಕೆಲಸ ಕರೆದಾಗ ಅಂತಿತ್ತು. ಆದ್ರೆ ಕಳೆದ ಗವರ್ಮೆಂಟ್ ನಲ್ಲಿ ಅಶ್ವಥ್ ನಾರಾಯಣ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಇದನ್ನ ಒಂದು ಸುತ್ತೋಲೆ ಹೊರಡಿಸಿದ್ರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಿಗ್ರಿಗಳನ್ನು ಕೂಡ ಈಕ್ವಲೆಂಟ್ ಡಿಗ್ರಿ ಅಂತ ಕನ್ಸಿಡರ್ ಮಾಡಬೇಕು ಅಂದ್ಬಿಟ್ಟು ಒಂದು ಪೋಸ್ಟಿಂಗ್ಸ್ಗಳನ್ನ ಯಾವ್ದೊಂದು ರೀಕಾಲ್ ಮಾಡಿಸಿದ್ರು, ಮತ್ತೆ ಅವ್ರನ್ನ ಕೈ ಬಿಟ್ಟಿದ್ರು. ಹಾಗಾಗಿ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ. ಸೊ ಇಟ್ ಈಸ್ ಎ ರೆಕಗ್ನೈಸ್ಡ್ ಡಿಗ್ರಿ ಅಂಡ್ ಇಟ್ ಈಸ್ ಈಕ್ವಲೆಂಟ್ ಟು ಎನಿ ಅದರ್ ಯೂನಿವರ್ಸಿಟಿ ಡಿಗ್ರಿ. ಅದರಲ್ಲಿ ಡೌಟೇ ಇಲ್ಲ. ಸರ್, ಇನ್ನು ಈ ಅಧ್ಯಯನ ಕೇಂದ್ರಗಳಲ್ಲಿ ಅವರು ಪ್ರವೇಶಾತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳಿದ್ರಿ. ಪರೀಕ್ಷೆಗಳು ಕೂಡ ಅಲ್ಲಿ ನಡೀತವೆ. ಪಾಠ ಪ್ರವಚನಗಳು ಅಂದ್ರೆ ಈಗ ಕಾಂಟ್ಯಾಕ್ಟ್ ಕ್ಲಾಸ್ ಇಲ್ಲೇ ಬರಬೇಕು. ಥಿಯರಿ ಕ್ಲಾಸ್ ಕೂಡ ಅಲ್ಲಿ ಮಾಡೋದಿಲ್ಲ, ನೀವು ಎಲ್ಲೂ ಮಾಡಲ್ಲ. ಈಗ ಸದ್ಯಕ್ಕೆ ಆಸ್ ಆಫ್ ನಾವು ಎಲ್ಲೂ ಮಾಡಲ್ಲ. ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆ ಇದೆ. ಅದು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಅವರು ವಿಷಯಗಳಿದ್ದಾರೆ. ಆಯಾ ಸ್ಥಳೀಯ ಕಾಲೇಜುಗಳಲ್ಲಿ ಅವಶ್ಯಕತೆ ಇರೋದನ್ನ ಕಂಡುಕೊಂಡು ಹೌದು ನಮಗೆ ಎಲ್ಲ ಸಬ್ಜೆಕ್ಟ್ಸ್ ಇದೆಯಾ ಒಪ್ಪಂದ ಮಾಡ್ಕೊಂಡ ನಂತರ ಆಗ್ತದೆ. ಹೌದು. ಹಾಗಾಗಿ ಆ ತರದೊಂದು ಒಪ್ಪಂದ ಮಾಡ್ಕೋಬೇಕು ಅನ್ನುವಂತ
ಚರ್ಚೆ ನಡೀತಾ ಇದೆ. ಸೊ ಅಲ್ಲಿ ತನಕ ಇಲ್ಲಿಗೆ ಬರಬೇಕು. ಎಲ್ಲರೂ ಕರ್ನಾಟಕದ ಬೀದರ್ಲಿ ಇದ್ರು ಸ್ಟೂಡೆಂಟ್ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರಬೇಕು. ಸರ್, ಇನ್ನು ಲ್ಯಾಬೊರೇಟರಿ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್? ಎಲ್ಲ ಬೇಕಾದಂತ ವ್ಯವಸ್ಥೆ ಕಂಪ್ಲೀಟ್ಲಿ ಸಿಸ್ಟಮ್ಯಾಟಿಕ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ. ಎಲ್ಲ ಪರಿಕರಗಳು ಬೇಕಾದಂತ ಪರಿಕರಗಳೆಲ್ಲ ಇದಾವೆ. ಎಲ್ಲರೂ ವಿದ್ಯಾರ್ಥಿಗಳು ಅದನ್ನ ಕಲಿಕಾರ್ಥಿಗಳು ನೋಡ್ಬೋದು, ಅದನ್ನ ಅದ್ರ ಜೊತೆ ಕೆಲಸ ಮಾಡ್ಬೋದು, ಮುಟ್ಬೋದು. ಸೊ ಅವ್ರಿಗೊಂದು ಹಳೆ ನೆನಪುಗಳೆಲ್ಲ ಬರ್ತವೆ. ಆಲ್ಮೋಸ್ಟ್ ನಮಗೇನಂದ್ರೆ ಕೆಲಸದಲ್ಲಿ ಇರೋರೇ ಬರ್ತಾರೆ. ಆಲ್ಮೋಸ್ಟ್ ಈಗಾಗಲೇ ಕೆಲಸದಲ್ಲಿ ಇರೋರು, ಅವ್ರಿಗೆ ಒಂದು ಪ್ರಮೋಷನ್ಸ್ ಬೇಕಾಗಿರುತ್ತೆ, ಅದಕ್ಕೊಂದು ಡಿಗ್ರಿ ಬೇಕಾಗಿರುತ್ತೆ, ಅಥವಾ ತುಂಬಾ ಹಿಂದೆ ಕನಸಿರುತ್ತೆ ಅವ್ರಿಗೆ, ನಾನು MSc ಮಾಡಿರ್ಲಿಲ್ಲ ಈಗ ಮಾಡ್ಕೋಬೇಕು ಅನ್ನುವಂತ ಒಂದು ಕನಸಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಪೂರೈಸ್ಕೋಬಹುದು ಅವ್ರಿಗಂತೂ. MSc ನಲ್ಲಿ ಎಷ್ಟು ವರ್ಷ ಕಲಿಬೇಕು ಅವರು? ಎಷ್ಟು ಸೆಮಿಸ್ಟರ್? 2 ವರ್ಷ 4 ಸೆಮಿಸ್ಟರ್ ಇರುತ್ತೆ ಸರ್. ಇದೆಲ್ಲ ಆದ ನಂತರ ಅವರು ಸಂಶೋಧನೆ ಮಾಡಬೇಕು ಅಂತ ಏನಾದ್ರು ಇಚ್ಛೆ ಪಟ್ಟಲ್ಲಿ ಯಾವ ರೀತಿಯ ಒಂದು ಸಂಶೋಧನೆಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಸರ್. ಇಲ್ಲಿ ಅವರು ಒಂದು NET ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬರ್ಬೋದು, ಡೈರೆಕ್ಟ್ ಆಗಿ NET ಅವರ ತಗೊಂಡು ಬರ್ಬೋದು. ಅಥವಾ NET ಆಗಿಲ್ಲ ಅಂದ್ರೆ ಇಲ್ಲೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ PhDಗೆ. ಸೊ ಅವ್ರಿಗೆ ತಗೋಬಹುದು. ಇಷ್ಟು ವೇಕೆಂಟ್ಸ್ ಇರ್ತವೆ. ಈಗ ನಮಗೆ ಒಬ್ಬ ಟೀಚರ್ ಎಷ್ಟು ಜನ ತಗೋಬಹುದು, ಅಷ್ಟು ಜನಕ್ಕೆ ಅವಕಾಶ ಐತೆ. ಪ್ರಸ್ತುತ ಈಗ ಕಾಲ್ ಫಾರ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಮಾಡಿ 4 ಜನ ಆಯ್ಕೆ ಆದ್ರು. ಆಯ್ಕೆಯಾಗಿ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ರಿಸರ್ಚ್ ಪ್ರಸ್ತುತ 4 ಜನ ಸಂಶೋಧನಾರ್ಥಿಗಳು ಕಲಿತಾ ಇದ್ದಾರೆ. ಹೌದು, ಸಂಶೋಧನೆ ಮಾಡ್ತಾ ಇದ್ದಾರೆ. ಬಾಟ್ನಿ ವಿಭಾಗದಲ್ಲಿ ಎಷ್ಟು ಜನರಿಗೆ ಕಲಿಯಕ್ಕೆ ಅವಕಾಶ ಇದೆ ಸರ್ ನಿಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ? PhD ಒಬ್ಬರಿಗೆ 6-8 ಕೊಟ್ಟಿರ್ತಾರೆ ಒಬ್ಬ ಟೀಚರ್ಗೆ. ಅವ್ರ ಅಂಡರಲ್ಲಿ ಒಬ್ರು ಸಹಾಯಕ ಪ್ರಾಧ್ಯಾಪಕರಿಗೆ 4 ಜನ ಅಂತ ಅವ್ರ ಗೈಡೆನ್ಸ್ ಅಲ್ಲಿ 8 ಜನ ಇರ್ತಾರೆ. ಈಗ 4 ಜನ ಫಿಲ್ ಆದ್ರೆ 4 ವೇಕೆಂಟ್ ಇರುತ್ತೆ. ನೆಕ್ಸ್ಟ್ 4 ವೇಕೆಂಟ್ ಕಾಲ್ ಮಾಡ್ತಾರೆ. 8 ಫಿಲ್ ಆಗಿದ್ರೆ ಆ 8 ಖಾಲಿ ಆಗೋ ತನಕ ವೇಟ್ ಮಾಡಬೇಕು. ಅಂದ್ರೆ ಅವರು ಆಗಾಗ್ಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಅನ್ನು ಗಮನಿಸ್ತಾ ಇರಬೇಕು. ಖಾಲಿ ಇದ್ದಾಗ ಒಬ್ರು ಸಬ್ಮಿಟ್ ಮಾಡಿದ ತಕ್ಷಣ ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ. ಅಂದ್ರೆ ಈಗ ಅವರಿಗೆ ಎಲ್ಲರೂ ಅವಕಾಶಕ್ಕೆ ಕಾಯ್ದು ಕೂತಿರುವಾಗ ಅವರ ಅವಕಾಶಗಳನ್ನು ಹೇಗೆ ಪೂರೈಸ್ತೀರಿ ಸರ್? ಅಲ್ಲ, ಎಂಟ್ರೆನ್ಸ್ ಇರುತ್ತೆ ಒಂದು. ಎಂಟ್ರೆನ್ಸ್ ಅಲ್ಲಿ ಅವರು ಬರ್ಬೇಕು, ಮತ್ತೆ ಅದಾದ್ಮೇಲೆ ಇಂಟರ್ವ್ಯೂ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಅವರ ಸಂಶೋಧನೆಗೆ ಅವರು ಅರ್ಹರೆ ಇದನ್ನೆಲ್ಲ ಗಮನಿಸಿ ಮತ್ತೆ ಅವರೊಂದು ಸಂಶೋಧನೆಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ಮೇಲೆ ಅವರು ಏನು ಆಸಕ್ತಿ ಇದೆ ಅದನ್ನ ಮೊದಲೇ ಬರ್ಕೊಂಡು ಬಂದಿರಬೇಕು. ಪ್ರಬಂಧ ಬರ್ಕೊಂಡ್ ಬಂದಿರಬೇಕು ಒಂದು ಸಣ್ಣ ಪ್ರಬಂಧವನ್ನ. ಸೊ ಅದರಲ್ಲಿ ತಾವು ಏನ್ ಸಂಶೋಧನೆ ಮಾಡಕ್ ಕೊಟ್ಟಿದೀವಿ, ಇದ್ರ ಉದ್ದೇಶ ಏನು, ಇದರ ಅಬ್ಜೆಕ್ಟಿವ್ಸ್ ಗಳೇನು, ಅದನ್ನೆಲ್ಲ ಅವರು ಸ್ಪಷ್ಟಪಡಿಸಬೇಕು, ಅಲ್ಲಿ ಪ್ರಸ್ತುತಪಡಿಸಬೇಕು ಅದನ್ನ ಕಮಿಟಿ ಮುಂದ್ಗಡೆ. ಅಂದ್ರೆ ಇವರು ಈ ಸಂಶೋಧನೆಗೆ ಇವ್ರಿಗೆ ಅವಕಾಶ ಕೊಟ್ರೆ ಅವರು ಅದನ್ನು ಪೂರೈಸ್ತಾರೆ ಅನ್ನೋದನ್ನ ನೀವು ಗಮನಿಸ್ತೀವಿ. ಅವ್ರಿಗೆ ಆಸಕ್ತಿ ಇದೆ ಅನ್ನೋದನ್ನ ನಾವು ಗಮನಿಸಿನೇ ಕೊಡೋದು. ಸರ್, ಇಷ್ಟೆಲ್ಲ ಆದ್ಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಹುಶಃ ಅವರು ಪದವಿ ಪಡ್ಕೊಂಡು ಸ್ನಾತಕೋತ್ತರ ಪದವಿ ಮಾಡಿಕೊಂಡು ಇಲ್ಲೇ PhDನೂ ಪೂರೈಸ್ತಾರೆ ಅಂತ ಇಟ್ಕೊಳ್ಳಿ. ನಂತರ ಅವರು ಹೊರಗಡೆ ಉದ್ಯೋಗ ಅರಸಿ ಹೊರಟ್ರೆ ಅವ್ರಿಗೆ ಅವಕಾಶಗಳೆಲ್ಲ ಹೇಗಿದೆ ಸರ್? ಇದೆ ಸರ್. ಈಗ ಯೂನಿವರ್ಸಿಟಿಗಳಿಗೆ ಹೋಗ್ಬೇಕು PhD ಮಾಡಿದ್ಮೇಲೆ, ಅಥವಾ ಡಿಗ್ರಿ ಕಾಲೇಜ್ಗಳಿಗೆ ಹೋಗ್ಬೇಕು. ಅವಕಾಶ ಬರೋ ತನಕ ಕಾಯ್ಬೇಕು. ಡಿಗ್ರಿ ಕಾಲೇಜ್ಗಳಲ್ಲಿ ಟೀಚಿಂಗ್ ಹೋಗ್ಬೋದು, ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಹೋಗ್ಬೋದು, ಅಥವಾ ಅಬ್ರಾಡ್ಗೆ ಹೋದ್ರೆ ಅಲ್ಲೂ ಟೀಚಿಂಗ್ ಅವಕಾಶ ಇದೆ, ಅಥವಾ ರಿಸರ್ಚ್ಗೆ ಅವಕಾಶ ಇದೆ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಇಂಡಸ್ಟ್ರಿ ಇರ್ಬೋದು, ಹಾರ್ಟಿಕಲ್ಚರ್ ಇಂಡಸ್ಟ್ರಿ ಇರ್ಬೋದು. ಬಾಟ್ನಿ ಓದೋರು ಇಷ್ಟು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ಬೋದು. ಟೆಕ್ನಿಕಲ್ ಅಸಿಸ್ಟೆಂಟ್ಗಳಾಗೋ, ಅಥವಾ ಟೆಕ್ನಿಕಲ್ ಸೂಪರ್ವೈಸರ್ಗಳಾಗಿ, ಅಥವಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಾಗಿ ಹೋಗ್ಬೋದು. ಅಥವಾ ಅವ್ರು B.Ed ಏನೇನೋ ಮಾಡಿರ್ತಾರೆ, ಅವ್ರಿಗೆ ಪ್ರಮೋಷನ್ಸ್ಗೆ ಅವಕಾಶ ಆಗುತ್ತೆ. ಅಲ್ಲಿ ಈಗ ಆಲ್ರೆಡಿ ಕೆಲಸದಲ್ಲಿರೋರು ಮುಂದೆ ಪ್ರಮೋಷನ್ ಆಗಿ ಪ್ರಿನ್ಸಿಪಾಲ್ ಅಥವಾ ಪ್ರೊಫೆಸರ್ ಆಗೋದಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಡಿಗ್ರಿ ಕಾಲೇಜ್ಗಳಲ್ಲಿ ಬರೀ MSc ಮಾಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಈಗ PhD ಕಂಪಲ್ಸರಿ ಬಿಡಿ. ಈಗ NET ಕಂಪಲ್ಸರಿ, NET ಮಾಡ್ಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಾರೆ. ಆಮೇಲೆ PhD ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಲ್ಲಿ ಬರೀ BSc ಮಾಡ್ಕೊಂಡು B.Ed ಮಾಡ್ಕೊಂಡು ಟೀಚರ್ ಆಗಿರ್ತಾರೆ, ಗೌರ್ಮೆಂಟ್ ಟೀಚರ್ ಆಗಿರ್ತಾರೆ. ಅವ್ರಿಗೊಂದು MSc ಆಡ್ ಆದ್ರೆ ಅವರಿಗೆ ಪ್ರಮೋಷನ್ಸ್ ಅನುಕೂಲ ಆಗುತ್ತೆ. HM ಆಗ್ಬೋದು, ಅಥವಾ ಮುಂದೆ ವೈಸ್ ಪ್ರಿನ್ಸಿಪಾಲ್ ಆಗ್ಬೋದು, ಆ ಥರದ್ದೆಲ್ಲ ಅವಕಾಶ ಇರುತ್ತೆ. ಸೊ ಪ್ರಮೋಷನಲ್ಗೆ ತುಂಬಾ ಅವಕಾಶ ಇರುತ್ತೆ. ಅಂದ್ರೆ ಇಲ್ಲಿ ಸಾಕಷ್ಟು ಜನ ಕೆಲಸದಲ್ಲಿ ಇರುವಂತವರೇ ಅಡ್ಮಿಷನ್ ಮಾಡ್ಕೊಳ್ಳೋದ್ರಿಂದ ಪ್ರಮೋಷನ್ಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಅಥವಾ ಕೆಲಸದಲ್ಲಿ ಇಲ್ದಿದ್ದವರು ಕೂಡ ಬರ್ಬೋದು. ಡಿಸ್ಕಂಟಿನ್ಯೂ ಆಗಿ ಇಲ್ಲಿ ಸೇರ್ಕೊಂಡಿರೋರು ಕೂಡ ಅವ್ರಿಗೂ ಉದ್ಯೋಗ ಅವಕಾಶಗಳು ತೆರೆದೇ ಇರುತ್ತೆ. ಕಲಿಕೆ ಮುಂದುವರಿಸಬೇಕು ಅನ್ನೋರ್ಗೋಸ್ಕರನೇ ಇದು ಇರೋದು. ಹಂಗೆ ಕಲಿಕೆ ಮುಂದುವರಿಸಿ ಬೇರೆ ಯಾವ್ದಾದ್ರು ಒಂದು ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರ್ಬೋದು, ಟೀಚರ್ಗಳಾಗ್ಬೋದು, ಸಂಶೋಧಕರಾಗ್ಬೋದು, ಬೇರೆ ಬೇರೆ ಬೇಕಾದಷ್ಟು ಅವಕಾಶಗಳಿದೆ. ಅಂದ್ರೆ ಸರ್ಕಾರಿ ಅವಕಾಶಗಳನ್ನ ಕಾಯ್ತೀನಿ ಅಂದ್ರೆ ಕಷ್ಟ. ಖಾಸಗಿ ಕ್ಷೇತ್ರದಲ್ಲಿ ಇದೆ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ಸ್ ಇರ್ಬೋದು, ಸೀಡ್ ಇಂಡಸ್ಟ್ರೀಸ್ ಇರ್ಬೋದು. ಮತ್ತೆ ಈಗ ನಾವು ಮುಂದೆ ಪ್ಲಾಂಟ್ ಪೆಥಾಲಜಿ ಮೇಲೆ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಪ್ಲಾಂಟ್ ಪೆಥಾಲಜಿನಲ್ಲಿ ಸಸ್ಯ ರೋಗಗಳನ್ನ ನಿರ್ವಹಣೆ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗು. ಅಥವಾ ಈಗ ನರ್ಸರಿಗಳನ್ನ ಡೆವಲಪ್ ಮಾಡೋದು ಹೇಗೆ? ಹೌದು, ಅದು ತುಂಬಾ ಒಳ್ಳೆ ಕಲ್ಪನೆ ನೋಡಿ, ನರ್ಸರಿಗಳನ್ನ ಡೆವಲಪ್ ಮಾಡೋದು. ಈಗ ನಾವು ಇಲ್ಲಿ ಮೈಸೂರಿನಲ್ಲಿ ತುಂಬಾ ನರ್ಸರಿಗಳನ್ನ ಕಾಣ್ತೇವೆ. ಪ್ಲಾಂಟ್ಗಳನ್ನೆಲ್ಲ ಬೆಳೆಸಿ ಅದನ್ನ ಮಾರಾಟ ಮಾಡ್ತಾರೆ. ಮತ್ತೆ ಅದನ್ನೆಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಸಸ್ಯದ ಬಗ್ಗೆ ತಿಳ್ಕೊಂಡಿರ್ಬೇಕು. ಮತ್ತೆ ಟೆರೆಸ್ ಗಾರ್ಡನಿಂಗ್ ಮಾಡ್ಬೋದು, ಅಥವಾ ಮೆಡಿಸಿನಲ್ ಪ್ಲಾಂಟ್ಸ್ ಗಳನ್ನೇ ಹುಡುಕಿ ಇವತ್ತು ಏನು ಸಸ್ಯಗಳು ಮಾಯಾಗಿ ಹೋಗ್ತೇವೆ ತುಂಬಾ, ಎಷ್ಟೋ ಒಂದು ಅದನ್ನ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕರಿತೀವಿ, ನಮ್ಗೆ ಗೊತ್ತಿಲ್ಲದೇನೆ
ಸೊ ಹಂಗಾಗಿ ಆ ಅವೇರ್ನೆಸ್ನ ಕೊಡಬೇಕು. ಕೊಟ್ಟಾಗ ಇಂಥ ಒಂದು ಸಸ್ಯಕ್ಕೆ ಇಷ್ಟೊಂದು ಮಹತ್ವ ಇದೆ ಅನ್ನೋದು ಅರ್ಥ ಆಗುತ್ತೆ. ನನ್ನ ಪ್ರಕಾರ ಜನಸಾಮಾನ್ಯರೆಲ್ಲರೂ ಸಸ್ಯಗಳ ಬಗ್ಗೆ ತಿಳ್ಕೋಬೇಕು. ಆವಾಗಲೇ ನಮಗೆ ಸಸ್ಯ ಪ್ರಪಂಚವನ್ನ ಅದ್ರ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದು. ಒಟ್ಟಾರೆಯಾಗಿ ಅವ್ರು ಬೇರೆ ಏನೇ ಕಲಿತಿದ್ರು ಕೂಡ ಸಸ್ಯಗಳನ್ನ ಕಲಿಬೇಕು. ಓಪನ್ ಎಲೆಕ್ಟಿವ್ ಆಗಿ ಆದ್ರೂ ಕೂಡ ಒಂದು ಪೇಪರ್ ಅನ್ನ ನೀವು ಅಧ್ಯಯನ ಮಾಡಿ ಸಬ್ಜೆಕ್ಟ್ ಅವರಿಗೆ ಆಹ್ವಾನ ಮಾಡೋದೇನಂದ್ರೆ ಓಪನ್ ಎಲೆಕ್ಟಿವ್ ಆಗಾದ್ರೂ ನೀವು ಸಸ್ಯಶಾಸ್ತ್ರನ ತಗೊಳ್ಳಿ. ಸೊ ಮನೆಗಳಲ್ಲಿ ಅವ್ರು ಹೇಳ್ಕೊಡ್ಬೋದು ಸಸ್ಯಗಳ ಬಗ್ಗೆ ಒಂದು ಮಹತ್ವವನ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು. ಹೌದು, ಇದು ಎಷ್ಟು ಸೊಗಸಾದ ಕ್ಷೇತ್ರ ಅಂದ್ರೆ ಸರ್, ನಮ್ಮ ಸುತ್ತಮುತ್ತನೇ ಇರ್ತವೆ ಎಲ್ಲ ಗಿಡಗಳು, ಸಸ್ಯಗಳು, ಮರಗಳು ಎಲ್ಲ. ಅವುಗಳನ್ನ ನಾವು ಅಧ್ಯಯನ ಮಾಡೋದು ಎಷ್ಟೊಂದು ಸೊಗಸಾದ ವಿಷಯ ಇದು. ಹೌದು, ತುಂಬಾ ಸರಳವಾಗಿ ಮಾಡ್ಬೋದು. ಅಂದ್ರೆ ಒಂದು ಪ್ರತಿ ಸಸ್ಯವನ್ನು ಕೂಡ ನಾವು ಬರೀ ನಮ್ಗೆ ಅನುಕೂಲ ಆಗೋದು ಮಾತ್ರ ಅಥವಾ ನಮ್ಗೆ ಸೌಂದರ್ಯ ಕೊಡುವಂಥದ್ದು ಮಾತ್ರ ಅಲ್ಲದೇನೆ ಮೆಡಿಸಿನಲ್ ವ್ಯಾಲ್ಯೂ ಆಗೇನೆ ಬಳಸ್ಬೋದು. ಇವತ್ತಿನ ಈ ಕೆಮಿಕಲ್ ಜಗತ್ತಿನಲ್ಲಿ ನಮಗೆಲ್ಲ ಎಷ್ಟೊಂದು ರೋಗಗಳು ಬರ್ತದೆ. ಆಹಾರನೇ ರೋಗ ಆಗಿದೆ ಈಗ. ಸೊ ಆಹಾರವನ್ನೇ ಔಷಧ ಮಾಡ್ಕೊಳ್ಳೋದು ಹೇಗೆ ಅನ್ಬೇಕಾದ್ರೆ ನಮಗೆ ಸಸ್ಯಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಕೃಷಿಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸಸ್ಯಗಳ ಮುಖಾಂತರ. ಸೊ ಅದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ಈಗ ಏನು ಒಂದು ರಾಸಾಯನಿಕ ತುಂಬು ತೊಳಗ್ತಾ ಇದೆ ನಮ್ಮ ಒಳಗಡೆ, ನಮ್ಮ ಮಣ್ಣಿರ್ಬೋದು. ಸೊ ನಮ್ಮ ಸಸ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಮಣ್ಣು, ಅದರ ಸುತ್ತಮುತ್ತ ಇರತಕ್ಕಂಥ ಒಂದು ಸೂಕ್ಷ್ಮ ಜೀವಿಗಳ ವಲಯ ಮತ್ತು ಅದರಿಂದ ನಮ್ಮ ಆರೋಗ್ಯದ ಮೇಲೆ ಉಂಟು ಮಾಡುವಂಥ ಪರಿಣಾಮಗಳು ಅಥವಾ ಪಾಸಿಟಿವ್ ಪರಿಣಾಮ ಇರ್ಬೋದು, ನೆಗೆಟಿವ್ ಪರಿಣಾಮಗಳಿರ್ಬೋದು, ಅವನ್ನೆಲ್ಲವನ್ನ ಎದುರಿಸಿ ನಿಲ್ಬೇಕು. ಈಗ ತುಂಬಾ ಕ್ಯಾನ್ಸರಸ್ ಯಾಕೆ ಆಗ್ತಾ ಇದೆ ಅಂದ್ರೆ ಹೆಚ್ಚು ಕೆಮಿಕಲ್ ಬಳಸ್ತಾ ಇದೀವಿ, ರಾಸಾಯನಿಕಗಳನ್ನ ಬಳಸಿ ಅದೆಲ್ಲ ಹೋಗುತ್ತೆ. ಮಾಡಿ ದುಣ್ಣೋ ಮಹಾರಾಯ ಅಂತಾರಲ್ಲ, ಹಂಗೆ ನಾವು ಮಣ್ಣಿಗೆ ಹಾಕಿದ್ದು ಅದು ಗಿಡಗಳ ಮುಖಾಂತರ, ಹಣ್ಣುಗಳ ಮುಖಾಂತರ ನಮಗೆ ವಾಪಸ್ ಬರುತ್ತೆ. ನಮ್ಮ ದೇಹದಲ್ಲಿ ರೆಸಿಡ್ಯೂ ಆಗಿ ಉಳ್ಕೊಳ್ತೇವೆ. ನೀರಿನಲ್ಲೂ ಕೂಡ ಡಿಸಾಲ್ವ್ ಆಗದಿರೋಂಥ ಕೆಮಿಕಲ್ ನಮ್ಮ ದೇಹದಲ್ಲಿ ಉಳ್ಕೊಂಡು ನಮ್ಮ ದೇಹ ಇವತ್ತು ಅದಕ್ಕೇನೆ ನಮಗೆ ಏಜಿಂಗ್ ಆಗಿ ಹೋಗ್ತಾ ಇದೆ ಬೇಗ, ಅಥವಾ ಕೂದಲುಗಳು ಉದುರೋಗ್ತಾ ಇದೆ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಸ್ಕಿನ್ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ತರದ ಕ್ಯಾನ್ಸರ್ಗಳು ಬರ್ತವೆ, ಡಯಾಬಿಟಿಸ್ ಬರ್ತವೆ, ಈಗ ಹೃದ್ರೋಗಗಳು ಬರ್ತಾ ಇದಾವೆ. ಇದೆಲ್ಲವೂ ನಾವೇ ಮಾಡುವಂತ ಪಾಪ ಕಾರ್ಯಗಳು. ಹಂಗಾಗಿ ಹೆಚ್ಚೆಚ್ಚು ನಾವು ಸಸ್ಯಗಳನ್ನ ಅರ್ಥ ಮಾಡ್ಕೊಂಡಷ್ಟು ಭೂಮಿನ ಅರ್ಥ ಮಾಡ್ಕೋತೀವಿ, ಮಣ್ಣಿನ ಅರ್ಥ ಮಾಡ್ಕೋತೀವಿ. ಮಣ್ಣು ಅಂದ್ರೆ ಕೇವಲ ಬರೀ ಮಣ್ಣೆಲ್ಲ, ಅದು ಅದರೊಳಗಡೆ ಬೇಕಾದಷ್ಟು ಸೂಕ್ಷ್ಮ ಜೀವಿಗಳು ತುಂಬಿದೊಳ್ತೀವಿ. ಆ ಸೂಕ್ಷ್ಮ ಜೀವಿ ಪ್ರಪಂಚವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದು ಇಂಟರ್ ಕನೆಕ್ಟೆಡ್ ಪ್ಲಾಂಟ್ಸ್ಗಳ ಜೊತೆ, ಒಂದು ಬೇರ್ ಜೊತೆ ಎಷ್ಟೋ ಸೂಕ್ಷ್ಮ ಜೀವಿಗಳು ಬಂದು ಉಸಿರಾಡ್ತವೆ ಮತ್ತು ಸಾರಜನಕ ಇರ್ಬೋದು. ಇದನ್ನೆಲ್ಲವನ್ನ ಅಬ್ಸರ್ವ್ ಮಾಡ್ಕೊಂಡು ನಮಗೆ ಬೇಕಾದ ರೂಪದಲ್ಲಿ ಕೊಡುವಂತ ಶಕ್ತಿ ಸಸ್ಯಗಳಿಗಿದೆ. ಸೊ ಅದೆಲ್ಲವೂ ಇಂಟರ್ ಕನೆಕ್ಟೆಡ್. ಮನುಷ್ಯ ಇದನ್ನ ಅರ್ಥ ಮಾಡ್ಕೋಬೇಕು. ಬೇಸಿಕ್ ಕೇವಲ ಓದೋದು ಒಂದು ಕೆಲಸಕ್ಕೋಸ್ಕರ ಅಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಓದಬೇಕು. ಒಳ್ಳೆಯದು ಸರ್. ಸಾಕಷ್ಟು ವಿಷಯಗಳನ್ನ ಸಸ್ಯಶಾಸ್ತ್ರ ಅಧ್ಯಯನದ ಬಗ್ಗೆ, ಸಸ್ಯಶಾಸ್ತ್ರದಲ್ಲಿ ಇರುವಂತಹ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಕಲಿಬೇಕು ಅಂತ ಆಸಕ್ತಿ ಇರುವವರು ಅಥವಾ ಉದ್ಯೋಗಕ್ಕಾಗಿ ಕಲಿಯುವಂತವರು ಯಾರೇ ಇರಲಿ, ನಮ್ಮ ಶ್ರೋತೃಗಳಾಗಿರಲಿ, ನಮ್ಮ ವಿದ್ಯಾರ್ಥಿಗಳಾಗಿರಲಿ, ಕಲಿಬೇಕು ಅಂದ್ರೆ ಅವರಿಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಇದ್ದೀರಿ. ಒಳ್ಳೆ ಪ್ರಯೋಗಾಲಯ ವ್ಯವಸ್ಥೆ ಕೂಡ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇದೆ. ಇದನ್ನೆಲ್ಲ ಅವರು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಆಶಿಸ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.